ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ ಅವರು ಕಾರ್ಯನಿರತವಾದ ಪ್ರಯಾಣಿಕರು. ಅವರಿಗೆ ಕಡಿಮೆ ಬೆಲೆಯಲ್ಲಿ ಜಲ್ದಿ ತಿನ್ನಬಹುದಾದಂತ ಒಂದು ತಿಂಡಿ ಮಾಡ್ಕೊಟ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಬಾಂಬೆ ದಾದರ್ ರೈಲ್ವೆ ಸ್ಟೇಷನ್ ಈಚೆ ತಿಂಡಿ ಮಾರಾಟ ಮಾಡುವ ಒಬ್ಬ ವ್ಯಾಪಾರಿ 66ನೇ ಇಸ್ವಿಯಲ್ಲಿ ಕಂಡು ಹಿಡಿದಂತ ಒಂದು ಸಿಂಪಲ್ ಸ್ನಾಕ್ ಆದ ವಡಾಪಾವ್ ಇಂದು ಜಗತ್ ಪ್ರಸಿದ್ಧವಾದ ಒಂದು ಸ್ನಾಕ್ ಆಗಿದೆ. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚ್ಚ. ಬನ್ನಿ ಇದು ಹೇಗ್ ಮಾಡುದು ಅಂತ ನೋಡೋಣ. ಒಂದು ಬೌಲ್ ತಗೊಂಡು ಅದರಲ್ಲಿ ಫಿಲ್ಟರ್ ಇಡಿ. ಈಗ ಅರ್ಧ ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಹಾಗೂ ಉಪ್ಪು ಹಾಕಿ ಫಿಲ್ಟರ್ ಮಾಡಿ ಸೇರಿಸಿ. ನೀರು ಚೂರಾಗಿ ಹಾಕೊಂಡು ಕಲಸ್ಕೋಬೇಕು, ಈ ಹದಕ್ ಬರ್ಬೇಕು. ಆಮೇಲೆ ಅದನ್ನು ಸೈಡ್ ಗಿಡಿ. ಒಂದು ಬಾಣ್ಲಿ ಇಟ್ಟು ಅದರಲ್ಲಿ ಎಣ್ಣೆ ಬಿಸಿ ಮಾಡಿ ಒಂದು 1/4 ಟೀ ಸ್ಪೂನ್ ಸಾಸಿವೆ ಸಿಡಿಸ್ಕೊಳ್ಳಿ. ಅದಾದ್ಮೇಲೆ ಅದರಲ್ಲಿ 1/4 ಟೀ ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಹಿಂಗು ಸೇರಿಸಿ. ನೆಕ್ಸ್ಟ್ 1 ಇಂಚು ಶುಂಠಿ, 1 ಸ್ಪೂನ್ ಬೆಳ್ಳುಳ್ಳಿ ಹಾಗೂ 3 ಹಸಿಮೆಣಸು ಈ ರೀತಿ ಕ್ರಶ್ ಮಾಡಿ ಸೇರಿಸ್ಕೊಳ್ಳಿ. ಅದರ ಹಸಿ ವಾಸನೆ ಹೋಗುವಷ್ಟರಲ್ಲಿ ಬೇಯಿಸಿರುವಂತಹ ಆಲೂಗಡ್ಡೆ ಚೆನ್ನಾಗಿ ಕ್ರಶ್ ಮಾಡಿ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಅರಿಶಿನ, ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫಿಲ್ಲಿಂಗ್ ರೆಡಿ ಗುರು. ಅದೊಂಚೂರು ತಣ್ಣಗಾದ್ಮೇಲೆ ಒಂದೇ ಸೈಜ್ ಇರೋ ಉಂಡೆಗಳು ಮಾಡ್ಕೊಂಡು ಪಕ್ಕಕ್ಕಿಡಿ. ಈಗ ಫ್ರೈ ಮಾಡೋದಿಕ್ಕೆ ಎಣ್ಣೆ ಬಿಸಿ ಮಾಡಿ. ನೀವ್ ನೋಡಿರ್ತೀರಾ ಈ ವಡಾಪಾವ್ ಅಥವಾ ಆಲೂಗಡ್ಡೆ ಸಮೋಸ ಜೊತೆ ಒಂದು ಹಸಿ ಮೆಣಸು ನೆಂಚ್ಕೊಳ್ಳೋಕ್ ಕೊಡ್ತಾರೆ. ಅದ್ ಮಾಡೋದಿಕ್ಕೆ ಹಸಿ ಮೆಣಸು ತಗೊಂಡು ಅದನ್ನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಬಿಸಿ ಎಣ್ಣೆಗೆ ಹಾಕಿ 2 ನಿಮಿಷ ಫ್ರೈ ಮಾಡಿ ತಗೊಂಡು ತಕ್ಷಣ ಅದ್ರಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಅದು. ನೆಕ್ಸ್ಟ್ ಪೊಟೆಟೊ ಫಿಲ್ಲಿಂಗ್ ತಗೊಂಡು ಹಿಟ್ಟಲ್ಲಿ ಚೆನ್ನಾಗಿ ಕೋಟ್ ಮಾಡಬೇಕು. ಆಮೇಲೆ ಹುಷಾರಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಒಂದು 5 ರಿಂದ 6 ನಿಮಿಷ ಸಾಕಾಗುತ್ತೆ. ಕ್ರಿಸ್ಪಿ ಆಗಿರ್ಬೇಕು. ಅಷ್ಟೇ, ವಡ ರೆಡಿ. ಬಟ್ ಇದಕ್ಕೆ ಆ ಒಂದು ಕಿಕ್ ಕೊಡೋದು ಇದರ ಚಟ್ನಿಗಳು. ಮಾಡೋಕೆ ಸಖತ್ ಈಸಿ, ಆದ್ರೆ ಇದು ನಾವು ವಡೆ ಮಾಡೋಕ್ಕಿಂತ ಮುಂಚೆನೆ ಮಾಡಬೇಕು. ಸೊ ಒಂದು ಬಾಣ್ಲಿ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 4 ಕಸ್ಲು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕಡಲೆ ಬೀಜ ಬಾಡಿಸ್ಕೊಂಡು ಒಂದು 4 ನಿಮಿಷ ಆಗುತ್ತೆ. ಒಂದು 1/4 ಕಪ್ ತುರಿದಿರುವಂತಹ ತೆಂಗಿನಕಾಯಿ ಹಾಕಿ ಒಂದು 2 ರಿಂದ 3 ನಿಮಿಷ ಬಾಡಿಸ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಎಳ್ಳು ಹಾಗೂ 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಅಥವಾ ಚಿಲ್ಲಿ ಪೌಡರ್ ಹಾಕಿ ಮತ್ತೊಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಒಂದು ಸಣ್ಣ ಪೀಸ್ ಬನ್ ಅಥವಾ ಪಾವ್ ಸೇರಿಸಿ ರುಬ್ಕೊಳ್ಳಿ. ತರಿಯಾಗಿರ್ಬೇಕು ನೋಡಿ, ಹೀಗೆ. ಅಷ್ಟೇ ಗುರು, ರೆಡ್ ಚಟ್ನಿ ಆಯ್ತು. ಈಗ ಗ್ರೀನ್ ಚಟ್ನಿ ಮಾಡೋದಿಕ್ಕೆ 1 ಕೈಡಿ ಕೊತ್ತಂಬರಿ, 4-5 ಹಸಿ ಮೆಣಸು, 4 ಕಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಉಪ್ಪು ಹಾಗೂ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ಅಷ್ಟೇ ಗುರು, ಇದು ರೆಡಿ ಆಯ್ತು. ಇದಕ್ಕೆ ನಾವು ಪಾವ್ ತಗೋಬೇಕು. ನಿಮ್ಗೆ ಆರಾಮಾಗಿ ಎಲ್ಲಾ ಕಡೆ ಸಿಗುತ್ತೆ. ಪಾವ್ ತಗೊಂಡು ಅದನ್ನು ಈ ರೀತಿ ಕಟ್ ಮಾಡಿಡಿ. ಗ್ರೀನ್ ಚಟ್ನಿಗೆ ಒಂಚೂರು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ ಅಲ್ಲಿ ಚೆನ್ನಾಗಿ ಹಚ್ಕೊಳ್ಳಿ. ಇನ್ನೊಂದ್ ಸೈಡ್ ಅಲ್ಲಿ ನಾವು ಆಗ್ಲೇ ಮಾಡಿದಂತ ರೆಡ್ ಚಟ್ನಿ ಹಾಕಿ. ಈಗ ಇದರಲ್ಲಿ ವಡೆ ಇಡಬೇಕು. ವಡೆ ಬಿಸಿ ಇರಬೇಕು. ನಾನು ಚಟ್ನಿ ಮುಂಚೆನೆ ಮಾಡಿ ಇಟ್ಟಿದ್ದೆ. ವಿಡಿಯೋದಲ್ಲಿ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ವಡೆ ಸಣ್ಣದಾಗಿ ಪ್ರೆಸ್ ಮಾಡಿ ಹಸಿ ಮೆಣಸಿನ ಜೊತೆ ಮಜ್ಜಾ ಮಾಡಿ. ಇದಿಷ್ಟು ಬಾಂಬೆ ಸ್ಟೈಲ್ ವಡಾಪಾವ್ ಮಾಡುವ ವಿಧಾನ. ಅಥೆಂಟಿಕ್ ರೆಸಿಪಿ ಇದು. ಇಷ್ಟ ಆದ್ರೆ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.